ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದರು. ಇದು ನಾನು 4ನೇ ಬಾರಿಗೆ ಸಚಿವನಾಗ್ತಕ್ಕಂಥದ್ದು. ನನಗೇನಿದು ಹೊಸತನ ಏನಿಲ್ಲ. 4 ಬಾರಿ ಮಂತ್ರಿಯಾಗಿ ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ. ಅದು ಕೃಷಿ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ಕೃಷಿ ಮಾರುಕಟ್ಟೆ ಇರ್ಬೋದು, ಇಂಥ ಅನೇಕ ಇಲಾಖೆಗಳನ್ನು ನಾನು ನಿರ್ವಹಣೆ ಮಾಡಿದ್ದೀನಿ. ಅದರಿಂದ ನನಗೆ ಯಾವ ಇಲಾಖೆಯನ್ನು ಕೊಟ್ಟರೂ ಕೂಡ ನನಗೇನು ಅದರಿಂದ ಈ ಇಲಾಖೆಗೆ ಮಾಹಿತಿ ಇಲ್ಲ, ನನಗೆ ತೊಂದರೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ಲ. 25 ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣದಲ್ಲಿ ಇರೋದರಿಂದ ಅನೇಕ ಏರಿಳಿತಗಳನ್ನು ಕಂಡಿದ್ದೀನಿ, ಸುಖ ದುಃಖಗಳನ್ನು ಅನುಭವಿಸಿದ್ದೀನಿ. ಅವೆಲ್ಲದರ ಮಧ್ಯದಲ್ಲಿಯೂ ಕೂಡ ನನ್ನ ಕ್ಷೇತ್ರದ ಜನ ನನಗೆ ಬಹುತೇಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಜನ ಯಾವ ಥರದಿಂದ ಸ್ವೀಕಾರ ಮಾಡ್ತಾರೋ, ಯಾವ ಥರದಿಂದ ಇವರನ್ನು ಆಯ್ಕೆ ಮಾಡ್ತಾರೋ ಅಂತಕ್ಕಂಥ ಚರ್ಚೆ ಮತ್ತು ಚಿಂತನೆಗಳು ರಾಜ್ಯದಲ್ಲಿ ನಡೆದಿತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅನೇಕರು ಟೀಕೆ ಟಿಪ್ಪಣಿ ನನ್ನನ್ನು ಗುರಿಯಾಗಿಟ್ಟು ಅನೇಕ ಜನ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ನಾನು ಭಾಳ ಸ್ವಾಭಾವಿಕವಾಗಿ ಅದನ್ನು ಸ್ವೀಕಾರ ಮಾಡಿದೆ. ರಾಜಕಾರಣ ಅಂದಮೇಲೆ ಟೀಕೆ ಟಿಪ್ಪಣಿಗಳು ಬರ್ತವೆ, ಅದನ್ನೆಲ್ಲವೂ ಕೂಡ ನಾವು ಸಮಾನವಾಗಿ ತಗೋಬೇಕಾಗುತ್ತೆ. ಜನ ಭಾಳ ಇವತ್ತಿನ ದಿನಮಾನದಲ್ಲಿ ಭಾಳ ಬುದ್ಧಿವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಇರತಕ್ಕಂಥ ಜನ ನನ್ನ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಪ್ರತಿಯೊಬ್ಬ ಮತದಾರನಿಗೂ ಕೂಡ ನನ್ನ ಆಳು ಅಗಲ, ನನ್ನ ಹಿನ್ನೆಲೆ, ನನ್ನ ಮುಂದಿನ ದೂರದೃಷ್ಟಿ ರಾಜಕಾರಣ ಅವರಿಗೆಲ್ಲರಿಗೂ ಗೊತ್ತಿರೋದ್ರಿಂದ ನನ್ನ ಕ್ಷೇತ್ರದ ಜನರಿಗೆ ನಾನೇನು ಹೆಚ್ಚು ನನ್ನತನವನ್ನು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ.